ಒಳ ಮೀಸಲಾತಿಯ ಗೊಂದಲ ಸರ್ಕಾರದ ಮಟ್ಟದಲ್ಲಿ ಪರಿಹಾರಗೊಂಡಿತು. ರಾಜ್ಯಪಾಲರು ಇವತ್ತು ಸಹಿ ಹಾಕಿದರು. ಇನ್ನಾದರೂ ರಿಕ್ರೂಟ್ಮೆಂಟ್ಗೆ ಇದ್ದಂಥ ನೇಮಕಾತಿಗಳಿಗಿದ್ದಂಥ ಅಡೆತಡೆಗಳು ನಿರ್ಮೂಲನೆಯಾದವ. ಇವತ್ತು ಈಗ ಕ್ಯಾಬಿನೆಟ್ ನಡೀತಾ ಇದೆ. ಖಾಲಿ ಹುದ್ದೆಗಳ ನೇಮಕಾತಿಯ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತಾ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರುತ್ತಾ? ರಾಜುಗೌಡ್ರೆ, ಎಲ್ಲ ತಂದು ಇದೇ ಸರ್ಕಾರದ ಮೇಲೆ ಹಾಕಿ ಹಿಂದೆ ಈ ಸಿದ್ದರಾಮಯ್ಯನವರ ಕೈಗೆ ಆಡಳಿತ ಬಂದ ಸಂದರ್ಭದಲ್ಲಿ ಎಷ್ಟು ಖಾಲಿ ಇದ್ವು, ಅವು ಯಾಕಷ್ಟು ಖಾಲಿ ಉಳಿದು, ಅದೇನೂ ಚರ್ಚೆ ಮಾಡದೆ ಎಲ್ಲ ತಂದು ಇಲ್ಲಿಗಿಟ್ರೆ ಹೆಂಗೆ ಸರ್? ಇಲ್ಲ, ಆ್ಯಕ್ಚುಲಿ ಇದೆಲ್ಲ ಚರ್ಚೆ ಆಗಬೇಕಾದಂಥ ವಿಚಾರವೇ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಯೋಚನೆ ಮಾಡಬೇಕಾದಂಥ ವಿಚಾರಗಳು ಹಿಂದೆ ಏನಾಯಿತು ಅನ್ನೋದಕ್ಕಿಂತ ಜನ ಸರ್ಕಾರಗಳನ್ನ ಯಾಕೆ ಬದಲಾಯಿಸ್ತಾರೆ ಅನ್ನೋದನ್ನು ನಾವು ಒಂದ್ಸತಿ ಯೋಚನೆ ಮಾಡಬೇಕಾಗುತ್ತೆ. ಹಿಂದೆ ಮಾಡಿದವ್ರು ಸರಿ ಮಾಡದೇ ಇದ್ದಾಗ ಮುಂದಿನವ್ರು, ಈಗ ಹಿಂದೆವ್ರು ಸರಿಯಾಗಿಲ್ಲ ಅಂತೇಳಿ ಜನ ನಿಮಗೆ ಕೊಡ್ತಾರೆ, ನೀವು ಅದನ್ನು ಇನ್ನೂ ಹಾಳು ಮಾಡೋದ್ರೆ ಜನ ಯಾವ ರೀತಿ? ಈಗ ಅಶೋಕ್ ಗೌಡ್ರು ಮಾತಾಡ್ತಾ ಒಂದು ವಿಚಾರ ಚರ್ಚೆಗೆ ತಂದರು. ಕಳೆದ 5 ವರ್ಷ BJP ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಕರೋನಾ ಇತ್ತು ಅನ್ನೋದನ್ನು ನಾವೆಲ್ಲ ಒಪ್ಕೋಬೇಕಾದಂಥ ವಿಚಾರನೆ. ಅವರು ಸಿದ್ದರಾಮಯ್ಯನವ್ರು ಕೊಟ್ಟೋದಾಗ 1,83,000 ಹುದ್ದೆ ಇತ್ತು, ಈಗ 2,86,000 ಆಗಿದೆ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಗ್ಯಾರಂಟಿ ಸ್ಕೀಮ್ ಹೆಸರಲ್ಲಿ ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ ಮತ್ತು ಅದಕ್ಕೆ ಕ್ಯಾಬಿನೆಟ್ ದರ್ಜೆ ಸಚಿವರನ್ನ ಇಟ್ಟು ನೀವು ಏನು ಸರ್ಕಾರದ ತೆರಿಗೆ ಹಣನ ಅಲ್ಲಿಗೆ ಬಳಸ್ತಾ ಇದ್ದೀರಿ. ಅದರಿಂದ ಆಚೆಗೆ ಹೋದರೆ ನಾನು ಮೈಕ್ರೋ ಲೆವೆಲ್ಗೆ ಇಳಿತೀನಿ, ತೀರಾ ದೊಡ್ಡ ಮಟ್ಟಕ್ಕೆ ಹೋದರೆ ನನ್ನ ಜನಸಾಮಾನ್ಯನಿಗೆ ಅರ್ಥ ಆಗಲ್ಲ. ಇವತ್ತು ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲ್ ಇದೆ. ಅಲ್ಲಿಗೆ ಸ್ಯಾಂಕ್ಷನ್ ಹುದ್ದೆಗಳು 620 ಹುದ್ದೆಗಳಿದ್ದಾವೆ. ಅದರಲ್ಲಿ ಸ್ಯಾಂಕ್ಷನ್ ಹುದ್ದೆ 620 ಇದ್ದು ನೀವು 250 ಜನ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ವೈದ್ಯನ ಮನಸ್ಥಿತಿ ಪರಿಸ್ಥಿತಿ ಹೋದರೆ 250 ಜನ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರಬೇಕು. ಅಲ್ಲ, ಕಾಂಟ್ರಾಕ್ಟ್ ಬೇಸ್ ಮೇಲೆ ಇಲ್ಲ, ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಆಮೇಲೆ ನೀವು ಇನ್ನೂ ಒಂದು ಈ BMCಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಒಂದು ಸ್ಕೀಮ್ ಮಾಡ್ತಾರೆ ಇವರು. ಈ ಸೂಪರ್ ಸ್ಪೆಷಾಲಿಟಿಲಿ ಕೆಲಸ ಮಾಡ್ತಾರೋ ಡಾಕ್ಟರ್ಗಳಿಗೆ, ಯಾರಿಗೋ ಒಂದು 4 ಜನ ಅವ್ರಿಗೆ ತುಂಬ ಬೇಕಾದವ್ರಿಗೆ ಉಪಯೋಗ ಮಾಡಲಿಕ್ಕೆ ಅಂತೇಳಿ 60 ವರ್ಷ ಇರೋದನ್ನ 65 ವರ್ಷ ಮಾಡ್ತಾರೆ. 60 ವರ್ಷಕ್ಕೆ ರಿಟೈರ್ಮೆಂಟ್ ಇರೋದನ್ನ 65 ವರ್ಷ ಮಾಡ್ತಾರೆ. ಇಂಥ ಸ್ಕೀಮ್ಗಳಲ್ಲಿ ತುಂಬ ಆಗಿದ್ದಾವೆ. ನಾವು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ. ನಮ್ಮ ಮಿನಿಸ್ಟರ್ ಆದಂಥ ಖರ್ಗೆ ಅವರು ಮಾತೆತ್ತಿದ್ರೆ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಅದು ಇದು ಅಂತ ಏನೇನೋ ಚರ್ಚೆಗಳಿಗೆ, ಹೋಲಿಕೆಗಳಿಗೆ ತರ್ತಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ನೀವೇ ಮಾಡಿದಂಥ ಸ್ಕೀಮು, ಬೇರೆ ಯಾರೂ ಅಲ್ಲ, BJPನೂ ಮಾಡಲಿಲ್ಲ, JDS ಮಾಡಿರಲಿಲ್ಲ. 6 ವರ್ಷ ಇದ್ದಾಗ ಒಂದು ಹುದ್ದೆ ಅಂತ ತೊಗೊಂಡ್ಮೇಲೆ 6 ವರ್ಷಕ್ಕೆ ಅವನಿಗೆ ಪ್ರಮೋಷನ್ ಕೊಡಬೇಕು, ಅಲ್ಲಿರೋನ ಒಂದು ಸ್ವಲ್ಪ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದು ಸ್ಕೀಮ್ ಮಾಡ್ಕೊಂಡ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಯಾರೋ ಈಗ ಒಂದಷ್ಟು ಮಾಹಿತಿಗಳನ್ನ ಕಳಿಸ್ಕೊಟ್ರು. 2014ರಲ್ಲಿ ಎಇಗಳಾಗಿ ಹುದ್ದೆನ ವಹಿಸ್ಕೊಂಡವ್ರನ್ನ, ಬೆಸ್ಕಾಮ್ನ, ಅದನ್ನು KPTCLನ ಎರಡನ್ನೂ ಮರ್ಜ್ ಮಾಡಿ 11 ವರ್ಷ ಆಗಿದೆ. ಪಾಪ ಅವ್ರುಗಳಿಗೆ ಇನ್ನೂ ಪ್ರಮೋಷನ್ ಸಿಕ್ಕಿಲ್ಲ. ಆಮೇಲೆ ಸೀನಿಯಾರಿಟಿ ಸ್ಕೀಮ್ಗೆ ಯಾವ ರೀತಿ ನೀವು ಗೊಂದಲಗಳನ್ನ ಸೃಷ್ಟಿ ಮಾಡ್ತೀರಿ ಅಂತ ಅಂದರೆ, ಸೀನಿಯಾರಿಟಿ ಸ್ಕೀಮ್ಗೆ JE ಇದ್ದಾಗ AE ಆದಂಥವ್ರು ಸಾಕಷ್ಟು ಜನ ಇವತ್ತು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ, ಅಂದರೆ JE ಇರ್ತಾರೆ, ಅಲ್ಲಿಗೆ ಬಂದು ಕೆಲಸಕ್ಕೆ ಸೇರಬೇಕಾದ್ರೆ ಅವ್ರು ಯಾವ ಕಾಲೇಜ್ಗೆ ಹೋದ್ರು ಎಲ್ಲೋದ್ರು ಗೊತ್ತಿಲ್ಲ, ಎಂಜಿನಿಯರ್ಗಳಾಗಿರ್ತಾರೆ, ಸರ್ಟಿಫಿಕೇಟ್ಗಳು ಕೊಟ್ಟರನ್ನ ನಾನೇ RTI ಕೂಡ ಹಾಕಿದ್ದೀನಿ ಅದ್ರ ಬಗ್ಗೆ. RTI ಹಾಕಿದ್ರು ಇನ್ನೂ ದಾಖಲಾತಿಗಳು ಸಿಕ್ಕಿಲ್ಲ. 2.5 ತಿಂಗಳಾಗಿದೆ, 2.5 ತಿಂಗಳು. ಈ ಪರಿಸ್ಥಿತಿಲಿ ಅವರನ್ನ ಪ್ರಮೋಷನ್ ಮಾಡ್ತೀರಿ, ಅದ್ರ ಮಧ್ಯೆ ತಂದು ಇವ್ರು ಇಡ್ತೀರಿ. ಕಡೆಗೆ ಇವರೆಲ್ಲ ಗೊಂದಲ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಇನ್ನೂ ಒಂದು 5-6 ವರ್ಷ ಈ ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ. ಯಾವುದೇ ಹುದ್ದೆಗೆ ಹೋದ್ರೆ ಕೋರ್ಟಲ್ಲೂ ಕೂಡ ಇವತ್ತು ಹೈಕೋರ್ಟಲ್ಲಿ 1000 ಕೇಸ್ಗಳು ಪೆಂಡಿಂಗ್ ಬಿದ್ದಿದೆ. ಸ್ಯಾಂಕ್ಷನ್ ಮಾಡೋಂಥ ಪೋಸ್ಟ್ಗಳಿದ್ರು ಕೂಡ ಬರೀ 30 ಜನ ಜಡ್ಜ್ಗಳ ತಲೆ ಮೇಲೆ ಭಾರ ಹಾಕೊಂಡು ಕೂತಿದ್ದೀರಿ. 2018 ಕೇಸ್ಗಳು ಇವತ್ತವರೆಗೂ ಬರ್ತಾ ಇಲ್ಲ. ಒಂದು ಸ್ಟೇ ತಗೊಂಡಾದ್ರೆ ಮುಗಿದೋಯ್ತು ಕತೆ. ಕ್ರಿಮಿನಲ್ ಕೇಸ್ಗೆ, ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತ ಒಂದು ಕ್ರಿಮಿನಲ್ ಕೇಸ್ಗೆ 2022ರಲ್ಲಿ ಒಂದು ಕ್ರಿಮಿನಲ್ ಕೇಸಿಗೆ ಸ್ಟೇ ಬಿದ್ದಿದೆ. ಇವತ್ತು ಕೇಸು ಕೋರ್ಟ್ ಮುಂದೆ ಬಂದು ಅಡ್ಮಿಟ್ ಆಗ್ತಾ ಇಲ್ಲ. ಕೇಸ್ ಹಾಕ್ಸ್ಕೊಂಡು ಈ ಕ್ರಿಮಿನಲ್ ಕೇಸು, ಕ್ರಿಮಿನಲ್ ಒಬ್ಬ ಆರಾಮಾಗಿ ಫಾರಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ, ಕಂಪ್ಲೇಂಟ್ ಕೊಟ್ಟವರು ಕೋರ್ಟ್ ತಿರುಗಿ ಸತ್ತೋಗ್ತಾ ಇದ್ದಾರೆ. ನೀವು ಫೆಸಿಲಿಟಿ ಕೊಡಿ ಸ್ವಾಮಿ, ಜನಕ್ಕೆ ತೆರಿಗೆ ಹಣನ ಕಟ್ತಾ ಇರೋದು ನಿಮ್ಮ ಇದೇ ಉದ್ದೇಶಕ್ಕೆ. ನೀವು ಆಗಲೇ ಒಂದು ಹೇಳಿದ್ರಿ, AI ಬಂದಿದೆ, ಮತ್ತೆ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳು ಬಂದಿದೆ. ಓಕೆ, ಪ್ರೈವೇಟ್ ಕಂಪ್ನಿ ಬಂದಿದೆ, ಒಪ್ಕೊಳ್ಳೋಣ. ಆದರೆ ಹಾಸ್ಪಿಟಲ್ಗಳಲ್ಲಿ AI ಕೆಲಸ ಮಾಡುತ್ತಾ? ನರ್ಸ್ ಕೆಲಸ ಮಾಡೋರು, ಈ ನರ್ಸ್ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಖಾಲಿ ಇದ್ದಾರೆ ಇವತ್ತು. ಶಿಕ್ಷಕರ ಬೇಕು, ಅಲ್ಲ ಅದನ್ನು ಅಲ್ಗೂ ಬರ್ತೀನಿ, ವೈದ್ಯರ ಬೇಕು, ಪೊಲೀಸರ ಬೇಕು. ಅಲ್ಲ, ಮೂಲ ಆದ್ಯತೆ ಫಸ್ಟ್ ಮೆಡಿಕಲ್, 2ನೇದು ಎಜುಕೇಶನ್, 3ನೇದು ಪೊಲೀಸ್ನವರು. ಇವತ್ತು ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತು ಪೊಲೀಸ್ನವ್ರು ಕೂಗಾಡ್ತಾರೆ, ಚೀರಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅಂತ ನಾವೇ ಮಾಧ್ಯಮಗಳಲ್ಲಿ ಸುದ್ದಿ ಮಾಡ್ತೀವಲ್ಲ.
ಅವ್ರನ್ನ ಯಾವ ರೀತಿ ದುಡಿಸ್ಕೋತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಒಂದು ಪದ ಬಳಸಬಾರ್ದು, ನಾಯಿಗಿಂತ ಕಡೆಯಾಗಿ ಈ ಸರ್ಕಾರಗಳು ಬಳಸ್ಕೋತಾ ಇದ್ದಾವೆ. ಇವತ್ತೇನು ಮೊನ್ನೆ ವಿಧಾನಸೌಧದ ಮುಂದೆ ಕಾಲ್ ತುಳಿತ ಪ್ರಕರಣದಲ್ಲಿ ಸತ್ರಲ್ಲ, ಅವತ್ತು ಕೆಲಸ ಮಾಡಿದಂತರ ಪೊಲೀಸ್ನವರು 24 ಗಂಟೆ ಕೆಲಸ ಮಾಡಿದ್ದಾರೆ. ಆದರೆ ಶಿಕ್ಷೆ ಅನುಭವಿಸ್ತವ್ರು ಯಾರು? ಅದೇ ಪೊಲೀಸ್ನವರು, ಅದೇ ಸಸ್ಪೆನ್ಷನ್ನು. ಏನ್ ಮಾಡಿದ್ರು ಅವರು? ನಿಮಗೆ ತಪ್ಪು, ನೀವು ಕೊಡ್ಬೇಕಾದಂತ ಸ್ಟಾಫ್ ಫೆಸಿಲಿಟಿ ಕೊಡಲ್ಲ, ಎಲ್ಲೋ ಕೂತ್ಕೊಂಡು ಅಧಿಕಾರ ಮಾಡ್ತೀರಿ. ನಿಮಗೆ ಒಬ್ಬೊಬ್ರಿಗೆ ಹೊರಟ್ರೆ ಒಬ್ಬೊಬ್ಬರಿಂದ 4 ಜನ 5 ಜನ ಗನ್ಮ್ಯಾನು ಕಾನ್ವೆಗಳು. ಈ ಪೊಲೀಸ್ ಇವತ್ತು 28,000 ಹುದ್ದೆಗಳು ಖಾಲಿ ಇದಾವೆ. ಒಂದೊಂದು ಸ್ಟೇಷನ್ಗೆ 150ಕ್ಕಿಂತ ಹೆಚ್ಚು ಪೊಲೀಸ್ಗಳು ಬೇಕು. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ತಗೊಂಡೋಗಿ GBA ಅಂತ ಮಾಡಿದಿರಿ. ಇವತ್ತು ಮಲ್ಲೇಶ್ವರಂ ಕಚೇರಿಗೆ ಹೋದ್ರೆ ಒಂದು ಡಾಕ್ಯುಮೆಂಟ್ ವಿಚಾರಕ್ಕೆ, ಖಾತೆ ವಿಚಾರಕ್ಕೆ ಕೇಳಿದ್ರಲ್ಲಿ ಒಬ್ಬ ಸಮಸ್ಯೆ ಇದೆ, ಕೊಡೋರಿಲ್ಲ. ಸಮಸ್ಯೆ ಇದೆ. ನೇಮಕಾತಿ ಆಗದೆ ಇರುವ ಕಾರಣಕ್ಕೆ ಸಮಸ್ಯೆ, ನೇಮಕಾತಿ ಆಗದೆ ಇರುವ ಕಾರಣಕ್ಕೆ ಸಮಸ್ಯೆ ಮಾಡಿ. ಮೋಹನ್ ರಾಜ್ ಅವರೇ, ಒಳ ಮೀಸಲಾತಿಯ ಗೊಂದಲ ಬಹುತೇಕ ಪರಿಹಾರ ಆದ ಹಂಗಿದೆ. ಜುಡಿಷಿಯಲ್ ರಿವ್ಯೂ ಆಗಬೇಕು, ನೋ ಡೌಟ್. ಇನ್ ರಿಕ್ರೂಟ್ಮೆಂಟ್ ಆರಂಭಗೊಳ್ಳೋದಕ್ಕೆ ಏನು ಸಮಸ್ಯೆ ಇಲ್ಲ ಅಲ್ವಾ? ಮಾಡಬಹುದಾ ಸರ್? ರಿಕ್ರೂಟ್ಮೆಂಟ್ ಆದ್ರೆ ಏನು ಒಂದು ಸಾಮಾಜಿಕ ಬಗ್ಗೆ ಮಾತಾಡ್ತಕ್ಕಂತ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು ಆ ಒಂದು ಏನು ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿನೇ ಅವರು ಬಹಿರಂಗ ಪಡಿಸಲಿಲ್ಲ. ಹಾಗೆ ವಿಧಾನಸಭೆಯಲ್ಲಿ ಅದನ್ನ ಸರಿಯಾದ ಮಟ್ಟದಲ್ಲಿ ಚರ್ಚೆ ಸಹ ಮಾಡಲಿಲ್ಲ. ಅದೇನು ವರದಿ ಕೊಟ್ಟಿದ್ದಾರೆ ಅನ್ನೋದು ಬರೀ ಕೇವಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಅವರು. ಅದರಲ್ಲಿ ನಾವು 3ನೇ ಗುಂಪು ಅಂತ ಏನ್ ಮಾಡಿದ್ದಾರೆ, ಪ್ರವರ್ಗ ಸಿ ಅಂತ ಇದೆಯಲ್ಲ, ಅದು ನಾವು ಫಸ್ಟ್ ಇದ್ದಿದ್ದು. ನಾವು ಫಸ್ಟ್ ಇರೋರು ಸಿಯಲ್ಲಿ ಇದ್ರು. ಸಿನ ತಗೊಂಡೋಗಿ ಇವ್ರದೇ ಆದ ಅಧಿಕಾರಿಗಳು, ಇವ್ರದೇ ಆದ ಮಂತ್ರಿಮಂಡಲ ಏನ್ ಮಾಡಿದೆ, ನಮ್ಮನ್ನ ಪ್ರವರ್ಗ ಸಿ ಇದ್ದವ್ರನ್ನ ಸಿಗ್ ಮಾಡಿ ಬಹಳ ಘನಘೋರ ಅನ್ಯಾಯ ಮಾಡಿದ್ದಾರೆ ಇವರು. ಏನು ಒಂದು ರಾಜಕೀಯ ಮತ್ತೆ ಇನ್ನಿತರ ಯಾವುದೇ ಕ್ಷೇತ್ರದಲ್ಲೂ ನಮ್ಮ ಈ ಕೊರಚ ಬೋವಿ ಲಂಬಾಣಿ ಅದರಲ್ಲಿ ತುಂಬಾ ನಿಕೃಷ್ಟ, ಅಂದ್ರೆ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಕೊರಮ ಸಮಾಜ. ಅದಕ್ಕೆ ಮೀಸಲಾತಿ ಅನ್ನೋದು ನಮಗೆ ಮರೀಚಿಕೆನೆ. ಈಗ ನೋಡಿ, ಬೇರೆ ಇತರೆ ಸಮಾಜದವರು ಎಲ್ಲ MP ಇದ್ದಾರೆ, MLA ಇದ್ದಾರೆ, ಅವ್ರಿಗೆ ಬೋರ್ಡ್ ಇದೆ, ಮಂಡಳಿ ಇದೆ, ಹಲವಾರು ಅವ್ರಿಗೆ ಎಲ್ಲಾ ತರದ ಸಮಾಜದಲ್ಲಿ ಸ್ಥಾನಮಾನಗಳಿವೆ. ಕೊರಮ ಸಮಾಜದ ಒಬ್ಬನೇ ಒಬ್ಬ ಜನಪ್ರತಿನಿಧಿ ನಮ್ಮ ಅಳಲನ್ನ ಕೇಳಲಿಕ್ಕೆ ಯಾರೂ ಇಲ್ಲ. ಒಬ್ಬ MLC ಇಲ್ಲ, ಒಂದು ಬೋರ್ಡ್ ಇಲ್ಲ, ಒಂದು ನಿಗಮ ಇಲ್ಲ. ನಾವೊಂಥರ ದಲಿತರಲ್ಲೇ ಬಹಿಷ್ಕೃತರು, ತುಂಬಾ ಶೋಷಣೆಗೆ ಒಳಗಾಗಿದ್ದೀವಿ. ಹಾಗಂತ ನಮಗೆ ದೇವರಾಜ ಸೇನ್ ಕೊಟ್ಟಿದ್ರು, ನಮಗೆ ಮೀಸಲಾತಿ ಇರ್ಬೋದು, ರಾಜಕೀಯ ಸ್ಥಾನಮಾನ ಇರ್ಬೋದು. ಅದಾದ ನಂತರ ಆ ಸ್ಥಾನನ ನಾವು ಸಿದ್ದರಾಮಯ್ಯ ತುಂಬ್ತಾರೆ ಅಂತ ನಾವು ಬಹಳಷ್ಟು ಅವ್ರ ಮೇಲೆ ಒಂದು ಆಸೆ ಇಟ್ಕೊಂಡಿದ್ವಿ. ಬಟ್ ಎಲ್ಲದಕ್ಕೂ ಅವರು ತಣ್ಣೀರು ಎರಚಿದ್ದಾರೆ. ನಮ್ಮ ಸಮಾಜಕ್ಕೆ ಮರಣ ಶಾಸನ ಬರ್ಸವ್ರೆ ಅವರು ಸಿದ್ದರಾಮಯ್ಯನವರು. ಒಂದೇ ಒಂದು ನಿಗಮನ ನಾವು ಕಳೆದ 2012-13ರಿಂದ ನಮ್ಮ ಒಂದು ಸಮಾಜಕ್ಕೆ ಒಂದು ನಿಗಮ ಕೇಳಲಿಕ್ಕೆ 20,000 ಜನ ಸೇರಿಸಿ ಹುಬ್ಳಿಲಿ ಒಂದು ಕಾರ್ಯಕ್ರಮ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಕೊಟ್ವಿ. ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಕೊಟ್ಟಂತ ಸಂದರ್ಭ ಅದು ಬಜೆಟಲ್ಲೂ ಬಂತೋದು. ನಂತರ ಬಂದಂತ ಸಿದ್ದರಾಮಯ್ಯನವರು ಅದಕ್ಕೆ ತಡೆ ನೀಡ್ತಾರೆ. ಇದುವರೆಗೂ ಆರ್ಥಿಕ ಇಲಾಖೆಯಲ್ಲಿ ಆ ನಿಗಮ ಪೆಂಡಿಂಗ್ ಇದೆ. ಅದನ್ನ ನೀವು ಜಾರಿಗೆ ತಗೊಂಡು ಬನ್ನಿ ಅಂತ ಹಲವಾರು ಸಲ ಹೋಗಿ ಅವ್ರನ್ನ ಪರಿಪರಿಯಾಗಿ ಬೇಡ್ಕೊಂಡಿದ್ದೀವಿ. ಆದ್ರೆ ಅವರು ಅದನ್ನ ಜಾರಿಗೆ ತರಲಿಲ್ಲ. ಅಲ್ಲ, ಸಮಾಜದ ಇತರ ಬೇಡಿಕೆಗಳ ಬಗ್ಗೆ ಅಲ್ಲ ಒಂದು ಮೋಹನ್ ರಾಜ್ ಅವರ, ಸಮಾಜದ ಇತರ ಬೇಡಿಕೆಗಳ ಬಗ್ಗೆ ಅಲ್ಲ ಇವತ್ತಿನ ಚರ್ಚೆ ಇರೋದು. ಒಳ ಮೀಸಲಾತಿನೇ ಸರ್. ತಾವು ಕೇಳ್ತಾ ಇರೋದು ಒಳ ಮೀಸಲಾತಿಗಿದ್ದಂತ ಆತಂಕ ನಿವಾರಣೆ ಖಾಲಿ ಹುದ್ದೆಗಳ ನೇಮಕಾತಿ ಯಾಕೆ ಆಗ್ತಿಲ್ಲ ಅಂದ್ರೆ ಒಳ ಮೀಸಲಾತಿ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೋಸ್ಕರ ತಡೆ ಹಿಡಿಯಲಾಗಿದೆ ಅನ್ನೋ ಉತ್ತರ ಬರ್ತಿತ್ತು. ಈಗ ಶುರು ಆಗಬಹುದಲ್ಲ? ಹೌದು ಸರ್, ಇದೊಂದು ನೆಪ ಹೇಳಿದ್ದಾರೆ. ಇಲ್ಲ ಸರ್, ಅದನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಹುದ್ದೆಗಳಿಗೆ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಬಾರ್ದು. ಯಾಕೆ ಅಂದ್ರೆ ಒಳ ಮೀಸಲಾತಿ ಏನು ಗೊಂದಲ ಮಾಡಿ ಇಟ್ಟಿದ್ದಾರೆ ಇವರು, ಜೇನ್ಗೂಡ್ ಮಾಡಿ ಇಟ್ಟಿದ್ದಾರೆ. ನೋಡಿ, ಅಲ್ಲಿ ಯಾರೋ ಒಬ್ಬರು 30ರಿಂದ 50 ವರ್ಷದವರೆಗೂ ಒಂದು ಹುದ್ದೆಗೆ ಕಾಯ್ಬೇಕು ನಾವು ಅಂದ್ರೆ 2-3 ತಲೆಮಾರುಗಳೇ ಸತ್ತೋಗಿರ್ತವೆ ಅವು. ಅಂದ್ರೆ ನಾವು ಎಲ್ಲಿ ಉಸಿರಾಡೋದಿಲ್ಲಿ, ನಮ್ಮ ಮಕ್ಕಳು ಓದ್ಸೋದೇ ಬೇಡ. ಈಗ ಎಲ್ಲೋ ಯಾವುದೋ ಕೂಲಿಗೀಲಿ ಅಲ್ಲಿ ಇಲ್ಲಿ ಸಂಸ್ಥೆ, ಸಂಘ ಸಂಸ್ಥೆ ಅಲ್ಲಿ ಇಲ್ಲಿಗೆ ನಮ್ಮ ಮಕ್ಕಳನ್ನ ಹಿಂದೆ ನಾವೇನು ಗುಲಾಮ್ಗಿರಿ ಕಳಿಸ್ತಾ ಇದ್ದು ಅದೇ ಪರಿಸ್ಥಿತಿ ತಂದಿಡ್ತಾ ಇದ್ದಾರೆ ರಾಜಕಾರಣಿಗಳು. ಈ ಒಳ ಮೀಸಲಾತಿ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ. ಒಳ ಮೀಸಲಾತಿ ಯಾರು ಕೊಡಬೇಕಾಗಿರದೆ, ಶೋಷಣೆಗೆ ಒಳಗಾದವರು ಕೊಡಬೇಕು, ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು ಕೊಡಬೇಕು.
ಎಲ್ಲಿ ಯಾವುದೇ ಒಂದು ಒಂದು ಸಮುದಾಯದ ಒಂದು ಸ್ಥಾನಮಾನನೇ ನಮಗೆ ಸಿಕ್ಕಿಲ್ಲ. ಅಂದ್ರೆ ನಮ್ಮ ಇರುವಿಕೆಯನ್ನೇ ಸಮಾಜದಲ್ಲಿ ನಾವು ತೋರ್ಪಡಿಸ್ಕೊಳಕ್ಕಾಗಿಲ್ಲ ಇದುವರೆಗೆ. ಕಾಂತಕುಮಾರ್ ಅವರೇ, ಇನ್ನೂ ಗೊಂದಲಗಳ ಸುಮಾರಿದಾವೆ, ಶುರು ಮಾಡಬೇಡಿ ಈಗ ರಿಕ್ರೂಟ್ಮೆಂಟು ಅಂತ ಇದ್ದಾರೆ. ಫಸ್ಟ್ ಒಳ ಮೀಸಲಾತಿಯ ಗೊಂದಲ ಬಗೆಹರಿಸಿ ಅನ್ನೋದು ಅವರ ವಾದ. ಸರ್ ನಾನು ಹೇಳಕ್ಕೆ ಒಂದು ನಿಮಿಷ ಟೈಮ್ ಕೊಡಿ ಸರ್ ಮಾತಾಡೋದಕ್ಕೆ. ಸರ್ ಈಗ ಒಳ ಮೀಸಲಾತಿ ಸಮಸ್ಯೆ ಇದು, ಈ ಸಮಸ್ಯೆ ಬಗೆಹರಿದಾದ್ಮೇಲೆ ತಿರ್ಗಿ ಮತ್ತೆ ಮೀಸಲಾತಿ ಸಮಸ್ಯೆ ಬರುತ್ತೆ. 50-56% ರಿಸರ್ವೇಷನ್ ಇಶ್ಯೂಸ್ ಇದೆ, ಮತ್ತೆ ರೋಸ್ಟರ್ ಇಶ್ಯೂಸ್ ಬರುತ್ತೆ, ಟ್ರಾನ್ಸ್ಜೆಂಡರ್ ಇಶ್ಯೂಸ್ ಬರುತ್ತೆ, ಸ್ಪೋರ್ಟ್ಸ್ ಕೋಟಾ ಇಶ್ಯೂಸ್ ಬರುತ್ತೆ. ಈ ಥರ ಮಾಡ್ತಾ ಹೋದ್ರೆ ಸರ್ ಅದು ಆರ್ಮಿ ಕೋಟಾ ಇಶ್ಯೂಸ್ ಬರುತ್ತೆ, ವುಮೆನ್ ಕೋಟಾ ಬರುತ್ತೆ, ಹಾರಿಜಾಂಟಲ್ ವರ್ಟಿಕಲ್ ರೋಸ್ಟರ್ ಇಶ್ಯೂಸ್ ಪ್ರಾಬ್ಲಮ್ ಆಗುತ್ತೆ. ಪ್ರತಿ ಒಂದು ಸಮಸ್ಯೆ ಇರುತ್ತೆ ಸರ್, ಇಲ್ಲ ಅಂತ ಇಲ್ಲ. ಈ ಸಮಸ್ಯೆಗಳು ಹೇಳ್ತಾ ಹೋದ್ರೆ ಇವ್ರು ರೆಕ್ರೂಟ್ಮೆಂಟೇ ಮಾಡಂಗಿಲ್ಲ ಇವರು. ಸರ್ ನಾನು ಇಂಟರ್ನಲ್ ರಿಸರ್ವೇಷನ್ ಮೊದಲಿಂದ ಹೇಳ್ತಾ ಇದ್ದೀನಿ ಸರ್, ಲಾಸ್ಟ್ 2 ವರ್ಷದಿಂದ ಕೇಳ್ಕೊತಾ ಇದ್ದೀನಿ ಸರ್ಕಾರಕ್ಕೆ, ಇಂಟರ್ನಲ್ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಸಮಸ್ಯೆನೇ ಇಲ್ಲ ಅಲ್ಲಿ. ಆಯ್ತು, ಏನು ಅವ್ರು ಕೋರ್ಟಿಗೆ ಹೋಗುತ್ತಾ, ಅದು ಕೋರ್ಟಲ್ಲಿ ಏನು ಫೈನಲ್ ಜಡ್ಜ್ಮೆಂಟ್ ಬರುತ್ತೆ ಅದ್ರ ಪ್ರಕಾರ ಅದು ಇಂಪ್ಲಿಮೆಂಟ್ ಮಾಡಬಹುದು. ಕೋರ್ಟ್ ಕೂಡ ಸರ್ ಈಗ ಕೋರ್ಟಲ್ಲಿ 50-56% ರಿಸರ್ವೇಷನ್ ಅಷ್ಟೇ. ಆ ಕೋರ್ಟ್ ಹೇಳಿದೆ ಒಂದು 100 ಪೋಸ್ಟ್ ಇತ್ತಂದ್ರೆ 100 ಪೋಸ್ಟ್ 6% ಇಶ್ಯೂಸ್ ಇರೋದು 6% ಸರ್. 94 ಜನಕ್ಕೆ ಆರ್ಡರ್ ಕಾಪಿ ಕೊಡಿ, 6 ಜನದ್ದು ಈ ಕಡೆ SC/STಗೂ ರಿಸರ್ವ್ ಮಾಡಿ ಸೀಟ್ ಮೆಂಬರ್ಸ್ ತಗೊಂಡು, ಈ ಕಡೆ ಜನರಲ್ ಮೆರಿಟ್ಗೂ ನೀವು ಲಿಸ್ಟ್ ರೆಡಿ ಮಾಡ್ಕೊಂಡಿರಿ. ಸಬ್ಜೆಕ್ಟ್ ಕೋರ್ಟ್ ಕಂಡೀಷನ್ ಏನು ಆರ್ಡರ್ ಬರುತ್ತೋ ಅದ್ರ ಪ್ರಕಾರ ಅವಾಗ 6 ಜನಕ್ಕೆ ಆರ್ಡರ್ ಕಾಪಿ ಕೊಡಿರಾ, 94 ಜನಕ್ಕೆ ಕೊಡಿ ಸರ್. ಈಗ ಮಧ್ಯಪ್ರದೇಶದಲ್ಲಿ 13% ಅದೇ ರೀತಿ ಇದೆ. ಈ 87 ಜನಕ್ಕೆ ಆರ್ಡರ್ ಕಾಪಿ ಕೊಡ್ತಿದ್ದಾರೆ, 13 ಜನಕ್ಕೆ ಆರ್ಡರ್ ಕಾಪಿ ರಿಸರ್ವ್ ಇಟ್ಟಿದ್ದಾರೆ. 2 ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಸಬ್ಜೆಕ್ಟ್ ಕೋರ್ಟ್ ಕಂಡೀಷನ್ ಏನ್ ಬರುತ್ತೋ ಅದ್ರ ಪ್ರಕಾರ ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ ಸರ್. ಸರ್ ಈಗ ಸಮಸ್ಯೆ ಬಗೆಹರಿಸಬೇಕಂತಂದ್ರೆ ಒಂದೇ ದಿನ ಸಾಕು, 1 ದಿನ ಸಾಕು ಸರ್ ಸಮಸ್ಯೆ ಬಗೆಹರಿಸಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ. ಇವರು ಪರ್ಪಸ್ಲಿ ಇವರು ಬೇಕು ಅಂತಾನೆ ಡ್ರಾಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ಅನ್ಸುತ್ತೆ ಸರ್. ಏನ್ ಕಾರಣ ಅನ್ಸುತ್ತೆ ಕಾಂತಕುಮಾರ್? ಈಗ ಲಾಸ್ಟ್ 5 ವರ್ಷದಲ್ಲಿ ಅಲ್ಲ ಕಾಂತಕುಮಾರ್, ಏನ್ ಕಾರಣ ಅನ್ಸುತ್ತೆ? ಈಗ ಪರ್ಪಸ್ಫುಲಿ ಅವರು ಡ್ರಾಗ್ ಮಾಡ್ತಿರ್ಬೇಕಾದ್ರೆ ಕಾರಣ ಇರ್ಬೇಕಲ್ಲ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಿಮ್ಗೆ ಏನ್ ಕಾರಣ ಗೋಚರ ಆಗುತ್ತೆ ಸರ್? ಈಗ ಮೊನ್ನೆ ನಾನು ಹೇಳ್ತಾ ಇದ್ದೀನಿ, ಒಂದೇ ನಿಮಿಷ ಸರ್. ಏನ್ ಕಾರಣ ಅಂತಂದ್ರೆ ಒಂದು ಆರ್ಥಿಕ ಸಮಸ್ಯೆ ಇದೆ ಇಲ್ಲಿ, ರಾಜಕೀಯವಾಗಿ ಬೇಕು ಅಂತಾನೆ ಇವರು ತಡೆ ಹಿಡಿತಾ ಇರೋದು. ಇನ್ನೊಂದೇನಂದ್ರೆ ಸರ್, ಇಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟೇ ಹೇಳಿದ್ದಾರೆ, ನೀವು ಫ್ರೀ ಬೀಸ್ ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿ, ಎಂಪ್ಲಾಯ್ಮೆಂಟ್ ಕೊಡಿ ಸರ್. ಈಗ ನಾವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇರೋದು ನಮ್ಮನೆ ನಿಮ್ಮನೆ ಎಲ್ಲಾರ ಮನೆ ಕೆಲಸ ಮಾಡೋದಕ್ಕೆಲ್ಲ ಕೇಳ್ತಾ ಇರೋದು ಸರ್. ಸರ್ಕಾರದಲ್ಲಿರುವ ಕೆಲಸನ, ಸರ್ಕಾರಿ ಕೆಲಸ ಇವತ್ತು ಖಾಲಿ ಇದಾವೆ, ಸರ್ಕಾರದ ಕೆಲಸ ಮಾಡೋದು ಕೇಳ್ತಾ ಇರೋದು. ಇವತ್ತು ಮಿನಿಸ್ಟರ್ ನಿಮ್ಮನೆ ಕೆಲಸ ಮಾಡ್ಕೊಳೋದು ಕೇಳ್ತಾ ಇಲ್ಲ. ಇಲ್ಲ ನಿಮ್ಮ ಮನೇಲಿ ಇರೋಂಥ ದುಡ್ಡನ್ನು ತಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ, ರೆಕ್ರೂಟ್ಮೆಂಟ್ ಮಾಡಿ ಅವ್ರಿಗೆ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್. ಇಲ್ಲಿ ಸರ್ಕಾರದಲ್ಲಿರುವ ದುಡ್ಡನ್ನ ನೀವು 2,84,000 ಏನ್ ಖಾಲಿ ಹುದ್ದೆ ಇದೆ, ನೀವು ಇವತ್ತು ರೆಕ್ರೂಟ್ಮೆಂಟ್ ಮಾಡ್ತೀರಾ, ಆ ರೆಕ್ರೂಟ್ಮೆಂಟ್ ದುಡ್ಡನ್ನ ನೀವು ಫ್ರೀ ಬೀಸ್ಗೆ ಬೇರೆದಕ್ಕೆ ಯೂಸ್ ಮಾಡ್ಕೊಂತ ಇದೀರಾ. ಇವತ್ತು ರಾಜ್ಯದ ಯುವಕರಿಗೆ ನೀವು ಭರವಸೆ ಯಾಕೆ ಕೊಟ್ರಿ, ನೀವು 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ? ಪ್ರತಿ ಒಂದು ಇಲಾಖೆಯಲ್ಲೂ ಇವತ್ತು ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. ಇಲ್ಲಿ ಸುಮಾರು 15-20 ಲಕ್ಷ ಜನ ಯುವಕರು ಇವತ್ತು ಬಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.